ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಶತ್ರುಗಳು ಬಿಡದೆ ಕಾಡ್ತಾ ಇದ್ದಾರಾ? ಹಾಗಾದ್ರೆ ಚಪ್ಪಲಿಯ ಈ ಉಪಾಯ ತಪ್ಪದೆ ಮಾಡಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜಿತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಈ ವಿಡಿಯೋದಲ್ಲಿ ಶತ್ರು ಕಾಟಕ್ಕೆ ನಾವು ನಿಮಗೆ ಚಪ್ಪಲಿಯಿಂದ ಮಾಡುವಂತಹ ಪವರ್ಫುಲ್ ರೆಮಿಡಿಯನ್ನ ಹೇಳ್ಕೊಡ್ತಾ ಇದ್ದೀವಿ. ಈ ಉಪಾಯ ಮಾಡಿದ್ರೆ ಸಾಕು, ನಿಮ್ಮ ಶತ್ರುಗಳು ನಿಮಗೆ ಸಮಸ್ಯೆ ಮಾಡೋದಿರ್ಲಿ, ನಿಮ್ಮ ಕಡೆಗೆ ಕಣ್ಣು ಹಾಯಿಸೋದಕ್ಕೂ ಕೂಡ 2 ಬಾರಿ ಯೋಚನೆ ಮಾಡ್ತಾರೆ. ಅಂಥ ಶಕ್ತಿಶಾಲಿ ಉಪಾಯ ಇದು. ಈ ಉಪಾಯವನ್ನ ಮೊದಲು ನೀವು ಮಾಡಿ, ಬೇರೆ ಯಾರಿಗೂ ಹೇಳ್ದೇನೆ ಈ ಉಪಾಯವನ್ನ ಗುಟ್ಟಾಗಿ ಮಾಡಿ. ಆ ನಂತರ ನೋಡಿ ಈ ಉಪಾಯದ ಶಕ್ತಿ ಎಷ್ಟಿದೆ ಅಂತ. ಹಾಗಾದ್ರೆ ನೀವು ಈ ಚಪ್ಪಲಿ ಉಪಾಯವನ್ನ ಹೇಗ್ ಮಾಡಬೇಕು ಮತ್ತು ಯಾವಾಗ ಮಾಡಬೇಕು ಅನ್ನೋದನ್ನ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಬೇಕು. ಚಪ್ಪಲಿಯನ್ನ ಪಾದಗಳ ರಕ್ಷಣೆಗೆ ಧರಿಸ್ತೀವಿ, ಆದ್ರೆ ಇದೇ ಚಪ್ಪಲಿ ಜೀವನದ ಅನೇಕ ಸಮಸ್ಯೆಗಳಿಂದ ರಕ್ಷಣೆ ಕೊಡುತ್ತೆ ಅನ್ನೋದನ್ನೇ ನಾವು ಮರೆತಿದ್ದೀವಿ. ಅದಕ್ಕಾಗಿ ಇದೇ ಚಪ್ಪಲಿಯಿಂದ ಮಾಡಬಹುದಾದ ಒಂದು ಅದ್ಭುತ ಉಪಾಯ ನಿಮಗಾಗಿ. ಇದನ್ನ ನೀವು ಬೆಳಗ್ಗೆ ಮಾಡ್ತಿರೋ, ರಾತ್ರಿ ಮಾಡ್ತಿರೋ, ಇಲ್ಲ ಮಧ್ಯಾಹ್ನದ ಹೊತ್ತು ಮಾಡ್ತಿರೋ ನಿಮಗ್ ಬಿಟ್ಟಿದ್ದು. ಆದ್ರೆ ರಾತ್ರಿ ಸಮಯದಂದು ಈ ಉಪಾಯ ಮಾಡಿದ್ರೆ ತುಂಬಾ ಉತ್ತಮ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಾಲ ಇರಬಾರ್ದು. ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ, ಹಾಗೇನೆ ಜೀವನದಲ್ಲಿ ಇನ್ನೊಬ್ರು ಮುಂದೆ ಸಾಲಕ್ಕಾಗಿ ಕೈ ಚಾಚಬಾರ್ದು. ಹಾಗೇನೆ ಜೀವನದಲ್ಲಿ ನೀವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಇಂದೇ ತರಿಸಿ ಪೂಜೆಯನ್ನ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಅಡಿಯಿಂದ ಮುಡಿಯವರೆಗೆ ನೋಡೋದು ಅಂತಂದ್ರೆ ವ್ಯಕ್ತಿಯೊಬ್ಬನ ಬಾಹ್ಯರೂಪವನ್ನ ಅಳಿಯೋದು ಅಂತಂದಾಗ ಮಾನವ ದೇಹದ ಮೌಲ್ಯಮಾಪನದ ಆರಂಭವೇ ಕಾಲ್ನಿಂದ ಅಲ್ವೇ? ಕಾಲಲ್ಲಿ ಧರಿಸ್ತಿರೋ ಚಪ್ಪಲಿ ಹೇಗಿದೆ ಅನ್ನೋದರ ಆಧಾರದ ಮೇಲೆಯೇ ಮನುಷ್ಯನ ಯೋಗ್ಯತೆಯನ್ನ ಅಳೆಯಲಾಗುತ್ತೆ. ಅಷ್ಟೇ ಅಲ್ಲ, ಸಮಾಜದಲ್ಲಿ ಆತನಿಗೆ ಗೌರವ ಕೊಡಬೇಕೋ ಬೇಡವೋ ಅನ್ನೋದು ಮೊದಲು ಆತನ ಚಪ್ಪಲಿಯಿಂದಲೇ ನಿರ್ಧಾರ ಮಾಡಲಾಗುತ್ತೆ. ಆದ್ದರಿಂದ ಚಪ್ಪಲಿಯನ್ನ ತೆಗೆದುಕೊಳ್ಳೋ ಮುನ್ನ ಕೆಲವರು ತುಂಬಾ ಆಲೋಚನೆ ಮಾಡ್ತಾರೆ. ಈಗ ನಿಮ್ಮ ಬಳಿ ಇರುವಂತಹ ಚಪ್ಪಲಿಯನ್ನ ನೋಡಿ. ಈಗ ಯಾವ ಚಪ್ಪಲಿಯನ್ನ ಧರಿಸ್ತಿದ್ದೀರೋ ಅದೇ ಚಪ್ಪಲಿಯಿಂದ ನೀವು ಮಾಡಬೇಕಾಗಿರುವಂತಹ ಉಪಾಯದ ಬಗ್ಗೆ ಮೊದಲು ತಿಳ್ಕೊಳ್ಳಿ. ಅದು ತುಂಬಾ ಹಳೆಯದಾದ್ರೂ ಪರವಾಗಿಲ್ಲ, ಇಲ್ಲ ಕಿತ್ತು ಹೋಗಿ ಪದೇ ಪದೇ ಹೊಲಿಗೆ ಹಾಕ್ಸ್ಕೊಂಡಿದ್ರೂ ಪರವಾಗಿಲ್ಲ. ಆದ್ರೆ ಈಗ ಯಾವುದನ್ನ ಪ್ರತಿನಿತ್ಯ ಬಳಸ್ತಾ ಇದ್ದೀರೋ ಅದೇ ಚಪ್ಪಲಿಯಿಂದ ಈ ಉಪಾಯವನ್ನ ಮಾಡಬೇಕು. ಹಾಗಂತ ಪುರುಷರು ಮಾತ್ರ ಈ ಉಪಾಯವನ್ನ ಮಾಡಬೇಕು ಅಂತೇನಿಲ್ಲ, ಸ್ತ್ರೀಯರು ಕೂಡ ಈ ಉಪಾಯವನ್ನ ಮಾಡಬಹುದು. ಈ ಉಪಾಯ ಮಾಡೋದಕ್ಕೆ ಯಾವುದೇ ರೀತಿಯ ನೀತಿ ನಿಯಮಗಳಿಲ್ಲ, ಹೇಳದಂತೆ ಮಾಡಿದ್ರೆ ಸಾಕು. ನಿಮ್ಮ ಶತ್ರುಗಳು ಏನು ನಿಮ್ಮ ವಿರುದ್ಧ ಹೊಂಚು ಹಾಕ್ತಿದ್ದಾರೋ ಅದೇ ಅವರಿಗೆ ತಿರುಮಂತ್ರ ಆಗೋಗದಂತೂ ಖಚಿತ. ಈ ಉಪಾಯವನ್ನ ಮಾಡೋ ಮೊದಲಿಗೆ ಇದನ್ನ ಎಲ್ಲಿ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಕೊಳ್ಳಿ. ಮನೆಯ ಯಾವ ಭಾಗ, ಯಾವ ಮೂಲೆಯಲ್ಲಿ ಮಾಡಿದ್ರೂ ಈ ಉಪಾಯ ತನ್ನ ಶಕ್ತಿ ಏನು ಅಂತ ತೋರಿಸುತ್ತೆ. ಸಾಧ್ಯ ಆದ್ರೆ ನಿಮ್ಮ ಮನೆಯ ಸ್ನಾನದ ಗೃಹ ಅಂದ್ರೆ ಬಾತ್ರೂಮ್ನಲ್ಲಿ ಮಾಡಿದ್ರೆ ಉತ್ತಮ. ಯಾಕೆಂತಂದ್ರೆ ಈ ಉಪಾಯ ಮಾಡುವಾಗ ನಿಮಗೆ ನೀರಿನ ಅವಶ್ಯಕತೆಯೂ ಇದೆ. ಆದ್ರಿಂದ ಎಲ್ಲೆಲ್ಲೋ ಮಾಡೋ ಮೊದಲು ಮನೆಯ ಬಾತ್ರೂಮ್ ಅಲ್ಲಿ ಮಾಡಿ. ಈಗ ನೀವು ಈ ಉಪಾಯ ಮಾಡೋದಕ್ಕೆ ಮೊದಲಿಗೆ ಚಪ್ಪಲಿಯನ್ನ ತಗೊಳ್ಳಿ, ಹಾಗೇನೆ ಸ್ವಲ್ಪ ನೀರು, ಇದ್ರ ಜೊತೆಗೆ ಮಣ್ಣು ಕೂಡ ಬೇಕು. ಈಗ ನಿಮ್ಮ ಶತ್ರುವಿನ ಕಾಟ ತಪ್ಪಿಸುವಂತಹ ಉಪಾಯವನ್ನ ಹೇಗ್ ಮಾಡೋದು ಅಂತ ಹೇಳ್ತೀವಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈ ಉಪಾಯವನ್ನ ಮಹಿಳೆಯರು ಮಾಡೋದಿದ್ರೆ ಅವರು ತಮ್ಮ ಬಲಗಾಲಿನ ಚಪ್ಪಲಿಯನ್ನ ತಗೊಳ್ಳಿ. ಹಾಗೇನೆ ಪುರುಷರಾದ್ರೆ ಇವರು ತಮ್ಮ ಎಡಗಾಲಿನ ಚಪ್ಪಲಿಯನ್ನ ತಗೊಳ್ಳಿ. ಒಂದೊಂದೇ ಕಾಲಿನ ಚಪ್ಪಲಿಯನ್ನ ತಗೊಂಡ್ರೆ ಸಾಕು. ಯಾವ ಕಾರಣಕ್ಕೂ ಚಪ್ಪಲಿಗಳು ಬದಲಾಗದಂತೆ ನೋಡ್ಕೊಳ್ಳಿ. ಇಲ್ಲವಾದಲ್ಲಿ ಈ ಉಪಾಯ ನಿಮ್ಮ ಶತ್ರುವಿನ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ. ಹಾಗಂತ ಸಾಮಾನ್ಯವಾದ ಚಪ್ಪಲಿ ಇರಬೇಕು ಅಂತಲ್ಲ, ನೀವು ಧರಿಸುವ ಚಪ್ಪಲಿ ಇಲ್ಲ ಸ್ಯಾಂಡಲ್ ಆದ್ರೂ ಈ ಉಪಾಯಕ್ಕಾಗಿ ಬಳಸಬಹುದು.
ಈಗ ನೀವು ಒಂದು ಚಪ್ಪಲಿಯನ್ನ ಹಿಡ್ಕೊಂಡು ಹಾಗೆಯೇ ಒಂದು ಗ್ಲಾಸಲ್ಲಿ ನೀರನ್ನು ತುಂಬಿಕೊಂಡು ನಿಮ್ಮ ಬಾತ್ರೂಮ್ಗೆ ಬನ್ನಿ. ಈಗ ನೀವು ಮೊದಲಿಗೆ ನಿಮ್ಮ ಬಾಯಲ್ಲಿ ನೀರನ್ನು ಹಾಕ್ಕೊಳ್ಳಿ. ಬಾಯಿ ತುಂಬ ಹಾಕ್ಕೊಳ್ಳೋದು ಬೇಡ, ಬಾಯಿ ಮುಕ್ಕಳಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ನೀವು ಈಗ ಮನೆ ಕಟ್ತಾ ಇರೋ ಚಿಂತೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಈಗ ಬಾಯಲ್ಲಿ ನೀರು ಹಾಕೊಂಡ ನಂತರ ನಿಮ್ಮ ಶತ್ರುವಿನ ಹೆಸರನ್ನ ಮನಸ್ಸಿನಲ್ಲಿ ಒಮ್ಮೆ ನೆನಪು ಮಾಡ್ಕೊಳ್ಳಿ. ಈ ಉಪಾಯ ಮಾಡಿ ಮುಗಿಸೋವರೆಗೂ ಅವರ ಹೆಸರನ್ನ ನೀವು ನೆನಪು ಮಾಡ್ಕೊಳ್ತಾನೆ ಇರಬೇಕು. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ, ಕೆಲವೊಮ್ಮೆ ನಮ್ಮ ಸುತ್ತಮುತ್ತ ಶತ್ರುಗಳೇ ಇದ್ರೂ ಅವ್ರು ಯಾರು ಅನ್ನೋದು ನಮ್ಗೆ ಗೊತ್ತೇ ಆಗಲ್ಲ. ಅವರನ್ನ ಮಿತ್ರ ಅಂತ ಅನ್ಕೊಂಡ್ರು ಅವರು ಶತ್ರುಗಳಾಗಿದ್ರು ಇರಬಹುದು. ಆದ್ರಿಂದ ನೀವು ಕೇವಲ ಶತ್ರು ಅಂತ ಮನಸ್ಸಲ್ಲಿ ಹೇಳ್ಕೊಂಡ್ರು ಸಾಕು. ಹಾಗೇನೆ ಅವರು ನಿಮ್ಮ ವಿರುದ್ಧ ಮಾಡಬೇಕು ಅನ್ಕೊಂಡಿರುವಂತಹ ಎಲ್ಲ ಕರ್ಮಗಳು ಕೂಡ ಸರ್ವನಾಶ ಆಗ್ಲಿ ಅಂತ ಹೇಳ್ಕೊಂಡು ಬಾಯಲ್ಲಿರುವಂತಹ ನೀರನ್ನ ಚೆನ್ನಾಗಿ ಮುಕ್ಕಳಿಸಿ ನಂತರ ಹೊರಗಡೆ ಒಗೆದುಬಿಡಿ. ಈಗ ನಿಮ್ಮ ಬಳಿ ಇರುವಂತಹ ಚಪ್ಪಲಿಯಿಂದ ಬಲಗೈಯಲ್ಲಿ ಹಿಡ್ಕೊಂಡು ನಿಮ್ಮ ಶತ್ರುವಿನ ಹೆಸರನ್ನ ಬರೀರಿ. ಇಲ್ಲ ಶತ್ರು ಅಂತ ಬರೆದ್ರೂ ಕೂಡ ಸಾಕು. ಈಗ ಅದೇ ಹೆಸರಿನ ಮೇಲೆ ಚಪ್ಪಲಿ ಹಾಕಿರುವ ಕಾಲಿನಿಂದ ಜೋರಾಗಿ 5 ಬಾರಿ ತುಳಿಯಿರಿ. ಇದಿಷ್ಟು ಮಾಡಿದ ನಂತರ ಮನೆಯಲ್ಲಿರುವಂತಹ ಬೂದಿಯನ್ನ ತಗೊಳ್ಳಿ. ಅದು ಇಲ್ಲವಾದಲ್ಲಿ ಮಣ್ಣನ್ನ ತಗೊಳ್ಳಿ. ಈ ಮಣ್ಣು ತುಳಸಿ ಗಿಡದ ಮಣ್ಣಾಗಿರಬಾರದು. ಆದ್ರಿಂದ ಸಾಮಾನ್ಯವಾದ ಮಣ್ಣನ್ನ ತಗೊಂಡು ನೀವು ಉಗಿದ ಜಾಗದಲ್ಲಿ ಸ್ವಲ್ಪ ಹಾಕಿ. ಈಗ ನೀವು ಬಕೆಟ್ ತುಂಬಾ ನೀರನ್ನ ತಗೊಂಡು ಆ ಜಾಗದಲ್ಲಿ ಹಾಕ್ಬಿಡಿ. ಆ ಮಣ್ಣು ಸಂಪೂರ್ಣವಾಗಿ ಅಲ್ಲಿಂದ ಹೋಗ್ಬೇಕು. ಆಗ್ಲೇ ನಿಮ್ಮ ಉಪಾಯ ಪೂರ್ಣವಾಗೋದು. ನಿಮ್ಮ ಶತ್ರುಗಳು ಮಾಡಿರುವಂತಹ ಕೆಲಸ ಕೂಡ ನಾಶವಾಗೋದು. ವೀಕ್ಷಕರೇ, ನೋಡಿದ್ರಲ್ವಾ, ಶತ್ರುಗಳು ಬಿಡದೆ ಕಾಡ್ತಾ ಇದ್ದಾರಾ? ಹಾಗಾದ್ರೆ ಚಪ್ಪಲಿಯ ಈ ಉಪಾಯ ತಪ್ಪದೆ ಮಾಡಿ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.